ಬೀದರ್ ಜಿಲ್ಲೆಯ ನಾರಾಯಣಪುರ ಬಳಿ ಇರುವಂತಹ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಯೊಬ್ಬ ಮೃತಪಟ್ಟಂತ ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸಂಬಂಧಪಟ್ಟಂತಹ ಹೈದರಾಬಾದ್ನ ರೀಜನಲ್ ಆಫೀಸಿನ ಡೆಪ್ಟಿ ಕಮಿಷನರ್ ಅವರಿಗೆ ಪತ್ರ ವ್ಯವಹಾರ ಮಾಡಿದ್ದೆ ಮತ್ತೆ ದೂರವಾಣಿ ಮುಖಾಂತರ ಮಾತನಾಡಿದ್ದು ಆ ಕುಟುಂಬಸ್ಥರ ಒಂದು ಹೇಳಿಕೆಯನ್ನು ಆಧರಿಸಿ ನಮ್ಮ ಮಗ ಆ ತರ ಆತ್ಮಹತ್ಯೆ ಮಾಡಿಕೊಳ್ಳತಂತ ಮನಸ್ಥಿತಿ ಉಳ್ಳವನಾಗಿದ್ದಿಲ್ಲ, ಅವನು ಒಳ್ಳೆಯ ಮಗನಾಗಿದ್ದ. ಮತ್ತೆ ಆ ಒಂದು ಶಾಲೆಯಲ್ಲಿ ನಾನು ಫೋನ್ ಮಾಡಿದ ತಕ್ಷಣ ನಾವು ಹೋಗುವವರೆಗೆ ಅವರು ಮ್ಯಾನ್ ಹಾಲ್ಟಿಂಗ್ ಮಾಡ್ಕೊಂಡಿದ್ದು ತೆಗೆದಿದ್ದೇಕೆ ಅನ್ನೋ ಪ್ರಶ್ನೆ ಅವರು ಮಾಡ್ತಾ ಇದ್ದಾರೆ. स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। पुलिस ऑन, भूख लगी करो फोन। केबियन कॉम्प्लेक्स रेना मार्केट, अभी ऑर्डर कीजिए। ಬರೋವರೆಗೆ ಅಥವಾ ಪೊಲೀಸರು ಕಂದಾಯ ಇಲಾಖೆಯವರು ಬರೋವರೆಗೆ ಇರಬೇಕಾಗಿತ್ತು, ಅವ್ರು ತೆಗೆದಿದ್ದಾರೆ ಅಂದ್ರೆ ಅವ್ರ ಮೇಲೆ ನಮ್ಗೆ ಅನುಮಾನ ಇದೆ ಅಂತಕ್ಕಂಥ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸತ್ಯಾಸತ್ಯತೆ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಿ ಆಯೋಗಕ್ಕೆ 3 ದಿವಸದಲ್ಲಿ ವರದಿ ಕೊಡಬೇಕಂತಕ್ಕಂಥ ಒಂದು ನೋಟಿಸ್ ಅನ್ನು ಈಗಾಗಲೇ ರೀಜನಲ್ ಕಮಿಷನರ್ ಅವರಿಗೆ ಬರೆದಿದ್ದೇನೆ, ಮಾತನಾಡಿದ್ದೇನೆ. ವರದಿಯನ್ನು ಆಧರಿಸಿ ಮುಂದೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು.